ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಗ್ಯಾರಂಟಿಗೆ ಸಂಬಂಧಪಟ್ಟಂತೆ ದೊಡ್ಡ ತೀರ್ಮಾನವೊಂದನ್ನ ತಗೊಳ್ಳುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಅಂತಹ ಮಹತ್ವದ ಬೆಳವಣಿಗೆಯೊಂದಾಗ್ತಿದೆ. ಅದು ಕೂಡ ರಾಜ್ಯದ ಪ್ರಭಾವಿ ಮಂತ್ರಿಯೊಬ್ಬರಿಂದ ಈ ಹೆಜ್ಜೆ. ಗ್ಯಾರಂಟಿ ಅತಿ ದೊಡ್ಡ ಆಘಾತ ಎದುರಾಗುತ್ತಾ ದೊಡ್ಡ ಬದಲಾವಣೆಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರಾ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಗ್ಯಾರಂಟಿ ಪರಿಸ್ಥಿತಿ ಏನಾಗಿದೆ ರಾಜ್ಯದಲ್ಲಿ ನೋಡ್ತಾ ಇದೀವಿ. ಒಂದ್ ತಿಂಗಳು ಅದು ಬರಲ್ಲ, ಒಂದ್ ತಿಂಗಳು ಇದು ಬರಲ್ಲ, ಪೆಂಡಿಂಗ್ ಆಗ್ತಿದೆ, ಡಿಲೇ ಆಗ್ತಿದೆ. ಗೃಹಲಕ್ಷ್ಮಿ ಬರಲಿಲ್ಲ ಅಂತ ಹೋರಾಟಗಳಾದವು, ಅಕ್ಕಿ ದುಡ್ಡು ಡಿಲೇ ಆಗ್ತಿದೆ ಅಂತ ಆಕ್ರೋಶ ಸ್ಫೋಟವಾಯಿತು. ಕಾರಣ ಏನು? ಒತ್ತಡ, ಟೆಕ್ನಿಕಲ್ ಇಶ್ಯೂಸ್ ಅಂತ ರೀಸನ್ ಕೊಟ್ಟರೂ ಕೂಡ ಆ ಕಾರಣವನ್ನ ಜನರ ಮುಂದೆ ಇಟ್ಟರು ಅಲ್ಲಿಂದ ಇಲ್ಲಿಗೆ ಒಂದೊಂದು ತಿಂಗಳು ಒಂದೊಂದು ಬ್ಯಾಲೆನ್ಸ್ ಮಾಡೋ ಪ್ರಯತ್ನವ ಅನ್ನೋ ಚರ್ಚೆಗಳು ನಡೆದಿವೆ. ಗ್ಯಾರಂಟಿಗೆ ಒಂದಿಷ್ಟು ಬದಲಾವಣೆಗಳನ್ನು ತರೋದಿಕ್ಕೆ ಈಗಾಗಲೇ ಸಲಹೆ ಸೂಚನೆ, ಖಾಸಗಿ ಏಜೆನ್ಸಿಯ ಮೂಲಕ ಸರ್ವೆ ನಡೆಸಿ ಎಲ್ಲೆಲ್ಲಿ ಕಟ್ ಮಾಡಬಹುದು, ಎಲ್ಲಿ ಆದಾಯ ಗಳಿಸುವಂಥ ದಾರಿಗಳಿವೆ, ಹುಡುಕಾಟ ಎಲ್ಲ ನಡೀತಾ ಇರೋದು ಗೊತ್ತಿರೋದೆ. ಹಾಗಾಗಿ ಗ್ಯಾರಂಟಿಯಲ್ಲಿ ಬದಲಾವಣೆಗಳನ್ನ ಒಂದಿಷ್ಟು ಕಂಡೀಷನ್ ಹಾಕಿ ಸರ್ಕಾರ ಮುಂದೆ ತರುತ್ತಾ ಅನ್ನೋ ಚರ್ಚೆಗಳಂತೂ ಜಾರಿಯಲ್ಲಿದೆ, ಈಗಲೂ ಕೂಡ ನಡೀತಾ ಇದೆ. ಅದು ಬಸವರಾಜ ರಾಯರೆಡ್ಡಿ ಅವ್ರು ಮೊನ್ನೆ ಹೇಳಿದ್ರಲ್ಲ, ಗ್ಯಾರಂಟಿಯಿಂದ ಎಲ್ಲ ಮಲಗಿಬಿಟ್ಟಿದೆ, ಯಾವುದಕ್ಕೂ ಕೂಡ ಹಣ ಇಲ್ಲ, ಅನುದಾನ ಸಿಗ್ತಿಲ್ಲ, ನಾನು ಮುಖ್ಯಮಂತ್ರಿಗಳ ಜೊತೆ ಇರೋ ನನಗೆ ಗೊತ್ತು, ನಾನು ತಂದಿದ್ದೀನಿ ನನ್ನ ಕ್ಷೇತ್ರಕ್ಕೆ, ಈ ಥರ ಯಾವ ಕ್ಷೇತ್ರದಲ್ಲಾದರೂ ಇದೆಯಾ ನೋಡಿ ಅಂತ ಹೇಳುವ ಮೂಲಕ ಎಲ್ಲಿಗೂ ಅನುದಾನ ಇಲ್ಲ ಅನ್ನೋದನ್ನು ಅವರೇ ಕ್ಲಿಯರ್ ಮಾಡಿದ್ರು. ಆರ್ಥಿಕ ಸಲಹೆಗಾರರು 2-3 ಜನ ಶಾಸಕರು ಇತ್ತೀಚೆಗಷ್ಟೇ ಸಿಡಿದೆದ್ದಿದ್ದನ್ನು ನೋಡಿದ್ವಿ ನಾವು. ಮಿನಿಸ್ಟರ್ಗಳ ವಿರುದ್ಧ, ಗ್ಯಾರಂಟಿ ವಿರುದ್ಧ, ಅನುದಾನ ಕ್ಷೇತ್ರಾಭಿವೃದ್ಧಿದಾದರೂ ಕೊಡಿ, ನಮಗೆ ವಿಶೇಷ ಅನುದಾನ ಬೇಡ, ವಿಶೇಷ ಪ್ಯಾಕೇಜ್ ಬೇಡ, ನಮಗೆ ಶಾಸಕರದ್ದು ಅಂತ 2 ಕೋಟಿ ಮೀಸಲಿರುತ್ತಲ್ಲ ಅದನ್ನಾದರೂ ಕಂತಲ್ಲಿ ಕೊಡಿ ಅಂತ ಆಕ್ರೋಶ ಸ್ಫೋಟವಾಗಿದ್ದು ನೋಡಿದ್ದೀವಿ. ಮುಖ್ಯಮಂತ್ರಿಗಳೇ ನೀವೇ ಕಾಳಜಿ ವಹಿಸಬೇಕು ಅಂತ. ಇದೆಲ್ಲದರ ನಡುವೆ ವಾಸ್ತವ ಹೀಗಿರುವಾಗ ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ತೀರ್ಮಾನವನ್ನು ತಗೊಳ್ಳುತ್ತಾ ಈಗ ಪ್ರಭಾವಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಅಂಥದ್ದೊಂದು ಹೆಜ್ಜೆಯನ್ನು ಇಟ್ಟಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಹೈಕಮಾಂಡ್ಗೊಂದು ರಿಪೋರ್ಟ್ ಇಟ್ಟು ದೂರನ್ನು ಕೂಡ ತಗೊಂಡು ಹೋಗಿದ್ದಾರೆ. ಗ್ಯಾರಂಟಿಗೆ ಕೆಲವು ಮಾನದಂಡಗಳನ್ನು ಫಿಕ್ಸ್ ಮಾಡಿ, ಯಾಕಂದರೆ ಉಳ್ಳವರಿಗೆ ಯಾಕೆ ಕೊಡಬೇಕು ಗ್ಯಾರಂಟಿ ಅಥವಾ ಇಂತಹ ಯೋಜನೆಗಳ ಉದ್ದೇಶ ಏನು? ಬಡವ್ರಿಗೆ ಅನುಕೂಲ ಆಗಲಿ ಅಂತ, ಅಕ್ಕಿನೋ ವಿದ್ಯುತ್ತೋ ಏನಾದರೂ ಸರಿ ಅನುಕೂಲ ಆಗಲಿ ಅಂತ ಮಾಡ್ತಾ ಇರೋದು. ಆದರೆ ಈಗ ಎಲ್ಲರಿಗೂ ಬೇಕೋ ಬೇಡವೋ ಹೋಗ್ತಿದೆ. ತಗೊಂಡವರೆಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರ ಲೋಕಸಭೆಯಲ್ಲಿ? ಖಂಡಿತ ಇಲ್ಲ. ಅದರ ಕ್ಲಾರಿಟಿ ಸಿಕ್ಬಿಟ್ಟಿದೆ ಕಾಂಗ್ರೆಸ್ಗೆ. ಯಾರು ಓಟ್ ಹಾಕಿದ್ರು, ಯಾರು ಓಟ್ ಹಾಕಿಲ್ಲ, ತಗೊಂಡವ್ರು ಹಾಕಿದ್ದಾರಾ ಇಲ್ವಾ ಅನ್ನೋದು ಕ್ಲಿಯರ್ ಆಗಿದೆ. ಅದನ್ನೇ ನಂಬ್ಕೊಂಡು ಜನ ಏನು ಮತ ಒತ್ತಿಲ್ಲ. ಹೀಗಿರೋವಾಗ ಉಳ್ಳವರಿಗೆ ಕೊಟ್ರೆ ಯಾವ ಅನುಕೂಲವೂ ಇಲ್ಲ. ಬಹಳ ಒತ್ತಡದಲ್ಲಿದೆ ಸರ್ಕಾರ, ಬೊಕ್ಕಸಕ್ಕೆ ನಷ್ಟ ಆಗುತ್ತೆ. ಈಗ ಲೋಕೋಪಯೋಗಿ ಇಲಾಖೆ ಮಳೆಗಾಲ, ಬ್ರಿಡ್ಜು, ಮತ್ತೊಂದು ರಸ್ತೆ ಅನ್ಕೊಂಡು ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸು ಶಾಸಕರಿಂದ. ಯಾವುದನ್ನೂ ಕೂಡ ಪೂರೈಸೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಗ್ಯಾರಂಟಿ ತಲೆನೋವಲ್ಲಿ ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಾಸಕರು ಸಿಡಿದೇಳುವಂತಾಗಿದೆ. ಮಿನಿಸ್ಟರ್ಗಳನ್ನು ಚೇಂಜ್ ಮಾಡಿ ಅಂತ ಕೂತಿದ್ದಾರೆ. ಯಾಕೆ? ತಮ್ಮ ಮಾತು ಕೇಳ್ತಿಲ್ಲ. ಮಿನಿಸ್ಟರ್ಗಳು ಯಾಕೆ ಕೇಳೋದಿಕ್ಕೆ ಆಗ್ತಿಲ್ಲ? ಶಾಸಕರಿಗೆ ರೆಸ್ಪಾಂಡ್ ಮಾಡೋದಕ್ಕೆ ವಾತಾವರಣ ಪೂರಕವಾಗಿಲ್ಲ. ಮೀಟಿಂಗ್ಗಳು ಮಾಡಿದ್ರು ಅದೇ ಆಕ್ರೋಶ, ಮೀಟಿಂಗ್ಗಳೇ ನಡೀತಿಲ್ಲ. ಮಳೆಗಾಲದಲ್ಲಿ ಸವಾಲುಗಳು ಜಾಸ್ತಿ ಇವೆ, ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಸವಾಲಿರುತ್ತೆ. ಶಾಸಕರ ಕೂಗಿಗೆ ನಾವು ಹೋಗುಡೋದಿಕ್ಕಾಗ್ತಿಲ್ಲ ಗ್ಯಾರಂಟಿ ಪರಿಣಾಮ. ಉಳ್ಳವರಿಗೆ ಇನ್ನು ಒಂದು ಗ್ಯಾರಂಟಿ ಬೇಡ ಅನ್ನುವಂಥ ಅತ್ಯಂತ ಕಠಿಣ ತೀರ್ಮಾನವನ್ನು ತಗೊಳ್ಳಿ, ಇದೇ ಬೆಸ್ಟ್. ಕರ್ನಾಟಕದಲ್ಲಿ ಈಗ ಜಾರಿ ಮಾಡಿದ್ದೀವಿ, ಇಷ್ಟು ದಿನ ನಿಭಾಯಿಸಿದ್ದಾಗಿದೆ, ಮುಂದೆ ಉಸಿರುಗಟ್ಟಿಕೊಂಡು ಎಷ್ಟು ದಿನ ನಡೆಯೋಕೆ ಸಾಧ್ಯ? ಇದು ವ್ಯತಿರಿಕ್ತ ಪರಿಣಾಮ ಆಗುತ್ತೆ ರಾಜ್ಯದ ಅಭಿವೃದ್ಧಿ ಮೇಲೆ ಮತ್ತು ಪಕ್ಷದ ಸಂಘಟನೆಯ ಮೇಲೆ. ಕಾರ್ಯಕರ್ತರ ತನಕನೂ ಬಿಸಿ ಮುಟ್ಟಿದೆ. ಯಾಕಂದ್ರೆ ಶಾಸಕರು ಕ್ಷೇತ್ರದಲ್ಲಿ ನಾವು ಹೇಗೆ ಹೋಗೋಣ ಅಂತಿದ್ದಾರೆ, ಜನಕ್ಕೆ ಹೇಗೆ ಮುಖ ತೋರಿಸೋದು, ನಾಳೆ ಬೇರೆ ಯಾವುದೋ ಎಲೆಕ್ಷನ್, ಲೋಕಲ್ ಎಲೆಕ್ಷನ್ಗೆ ಓಡಾಡೋದಕ್ಕೂ ಕೂಡ ಕಷ್ಟ. ಈಗ ನಾವು ಒಂದು ಅತ್ಯಂತ ಮಹತ್ವದ ತೀರ್ಮಾನ ತಗೊಳ್ಬೇಕಾಗಿದೆ. ಗ್ಯಾರಂಟಿಯಲ್ಲಿ ಕಂಡೀಷನ್ಗಳನ್ನು ಹಾಕೋದು ಮತ್ತು ಉಳ್ಳವರಿಗೆ ಬೇಡ, ಯಾರಿಗೆ ಅವಶ್ಯಕತೆ ಇದೆಯೋ ಅನಿವಾರ್ಯವಾಗಿ ನಾವು ಸಹಾಯ ಮಾಡಬೇಕು ಅಂಥವರನ್ನ ಮಾತ್ರ ಆಯ್ಕೆ ಮಾಡಿ ಅವ್ರಿಗೆ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸೋಣ ಅನ್ನುವ ಮನವಿಯನ್ನು ಹೈಕಮಾಂಡ್ಗೆ ಮಾಡಿಕೊಂಡಿದ್ದು ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಸಿದ್ದರಾಮಯ್ಯನವರಂತೂ ಬಜೆಟಲ್ಲಿ ನಾವು ಎತ್ತಿಟ್ಟಿದ್ದೀವಿ, ಪ್ರಾಬ್ಲಮ್ ಇಲ್ಲ, ಮಾಡ್ತೀವಿ, ಹೇಗಾದರೂ ಮ್ಯಾನೇಜ್ ಮಾಡ್ತೀವಿ, ಬೇರೆ ಟ್ಯಾಕ್ಸ್ ಹಾಕ್ತಾರೆ, ದರ ಏರಿಕೆ, ರಿಜಿಸ್ಟ್ರೇಷನ್ನು ಎಲ್ಲ ಆಕ್ರೋಶ ಸ್ಫೋಟವಾಯ್ತಲ್ಲ, ಬಿಜೆಪಿನೂ ಪ್ರೊಟೆಸ್ಟ್ ಮಾಡ್ತು, ಎಲ್ಲ ಆಯಿತು. ಈಗ ಸದ್ಯ ತಣ್ಣಗಾಗಿದೆ ಆ ವಿಚಾರ. ತಣ್ಣಗಾಗಿದೆ ಅಂದ ಮಾತ್ರಕ್ಕೆ ಕಡಿಮೆ ಆಗಿದೆ ಅಂತ ಅಲ್ಲ, ಜನಕ್ಕೆ ಮರ್ತು ಹೋಗುತ್ತೆ. ಬಿಸಿ ಯಾರಿಗೆ ತಟ್ಟತ್ತೋ ಆವಾಗ ನೆನಪಾಗತ್ತೆ.
ಇಲ್ಲಿಂದ ಕಿತ್ಕೊಂಡು ಅಲ್ಲಿ ಕೊಡುವಂತಹ ಕೆಲಸ ಯಾಕೆ ಮಾಡ್ತಿದ್ರಿ, ಗ್ಯಾರಂಟಿ ಉದ್ದೇಶ ಏನು ಅನ್ನೋ ಆಕ್ರೋಶ. SC ST ಮೀಸಲಿಟ್ಟಿರುವಂತಹ ಹಣವನ್ನು ಗ್ಯಾರಂಟಿಗೆ ಡೈವರ್ಟ್ ಮಾಡಿ ಅದರಲ್ಲಿ SC ST ಗಳಿಗಷ್ಟೇ ಕೊಡ್ತೀವಿ, ಆ ಹಣವನ್ನು ನಾವು ಮಿಸ್ಯೂಸ್ ಮಾಡಲ್ಲ ಅಂತೀರಿ. ಇದೆಲ್ಲ ಸರ್ಕಸ್ ಬದಲು ಇದು ಒಳ್ಳೆಯ ದಾರಿ ಅನ್ನುವಂಥ ಡಿಮ್ಯಾಂಡ್ ಅನ್ನ ಹೈಕಮಾಂಡ್ ಮುಂದೆ ಇಟ್ಟಂಗೆ ಕಾಣಿಸ್ತಾ ಇದೆ. ಅವರೊಬ್ರು ನಾಯಕ ಸಮುದಾಯದ ಪ್ರಮುಖ ಲೀಡರ್ ಆಗಿ ಅದು ಒಂದು ಕನ್ಸರ್ನ್ ಇರಬಹುದು, ನೇರವಾಗಿ ಹೇಳೋದಿಕ್ಕೆ ಆಗದಿದ್ರು ಈ ರೀತಿಯೆಲ್ಲ ಆಗ್ತಿರೋದ್ರಿಂದ ನಾಳೆ ಸಮುದಾಯದಲ್ಲೂ ಆಕ್ರೋಶ ಏಳಬಹುದಲ್ಲ. ಸೊ ಇದೆಲ್ಲ ಕನ್ವೆ ಮಾಡಿ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಮನವೊಲಿಸುವಂತಹ ಪ್ರಯತ್ನಕ್ಕೆ ಹೋಗಿದ್ದಾರೆ. ಕರ್ನಾಟಕ ಗ್ಯಾರಂಟಿ ಸ್ಕೀಮಲ್ಲಿ ದೊಡ್ಡ ಬದಲಾವಣೆಯ ಹಾಗಾದ್ರೆ ಹೈಕಮಾಂಡ್ ಈ ನಿರ್ಧಾರವನ್ನು ತಗೊಳ್ಳತ್ತ ಕಾದ್ ನೋಡ್ಬೇಕು. ರಾಹುಲ್ ಗಾಂಧಿ ಅವರೆಲ್ಲ ಲೋಕಸಭೆಯಲ್ಲಿ ಭರ್ಜರಿ ಘೋಷಣೆಗಳನ್ನು ಮಾಡಿದ್ರು. ಆ ಘೋಷಣೆಗಳನ್ನ ನಂಬಿಕೊಂಡೇ ವೋಟ್ ಹಾಕೋದಾದ್ರೆ 99 ಸೀಟ್ಗಿಂತ ಜಾಸ್ತಿ ಬರಬೇಕಿತ್ತು ಕಾಂಗ್ರೆಸ್. ಹಾಗಾಗಿ ಗ್ಯಾರಂಟಿ ಕೈ ಬಿಡೋದು ಬೇಡ. ಕಾಂಗ್ರೆಸ್ ಚೇತರಿಸ್ಕೊಳ್ಳೋದಿಕ್ಕೆ ಆಧಾರವಾಗಿದೆ ಗ್ಯಾರಂಟಿ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಅದರಲ್ಲೂ ಟಕಾಟಕ್ಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಬಂದಿದೆ, ಬಿಜೆಪಿಗೆ ಪೆಟ್ಟು ಬಿದ್ದಿದೆ ಅನ್ನೋದೆಲ್ಲ ರಿಪೋರ್ಟ್ ಇದೆ. ಕೊಡೋಣ, ಯಾರಿಗೆ ಕೊಡಬೇಕು ಅವ್ರಿಗೆ ಮಾತ್ರ ಕೊಡೋಣ ಅನ್ನೋ ತೀರ್ಮಾನಕ್ಕೆ ಬರುತ್ತಾ ಹೈಕಮಾಂಡ್? ಖರ್ಚು ವೆಚ್ಚಕ್ಕೆ ಕಡಿವಾಣ ಹಾಕೋದಿಕ್ಕೆ ಈ ದಾರಿ ಹಿಡಿಯತ್ತಾ ನೋಡ್ಬೇಕು. ಪ್ರಯತ್ನ ಅಂತೂ ಆಗ್ತಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.